ಸ್ವಲ್ಪ ಹಾಂ ಹಾಕಿ ಬಾ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅನ್ಕೊತೀನಿ. ಹಂಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡತ್ತೀರಿ, ಸೊ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ. ಇವತ್ತು ನಾನು ನಿಮಗೆ ಗೊತ್ತಾಗಿರ್ಬೇಕಾ, ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಾ ಅಂತ ಹೇಳಿ ಅಂದ್ಕೊಂಡೀನಿ. ಅದೇನು ಯಾಕಂತಂದ್ರೆ, ಎಷ್ಟೋ ನ್ಯೂ ಬಾರ್ನ್ ಮಮ್ಸಿಗೆ ಒಂಥರ ಟೆನ್ಷನ್, ಒಂಥರ ಭಯ. ಸಣ್ಣ ಮಕ್ಕಳಿದ್ದಾಗ ಅವರೊಳಗೆ ಏನೋ ವ್ಯತ್ಯಾಸ ಆದ್ರೂ ಆ ತಾಯಿಗಳಿಗೆ ಭಾಳ ಅಂದ್ರೆ ಭಾಳ ಒಂದು ಟೆನ್ಷನ್ ಆಗಿರ್ತೈತಿ, ಒಂಥರ ಭಯ ಅನ್ನಿಸ್ತಿರ್ತೈತಿ. ಒಂದು ರೀಸನ್ ಅಂತಂದ್ರೆ ಮೆಂಟಲಿ ವೀಕ್ ಆಗಿರ್ತಾರೆ, ಅದು ಒಂದು ರೀಸನ್. ಆಮೇಲೆ ಸಣ್ಣ ಮಕ್ಕಳಿಗೆ ಏನಾದ್ರೂ ಮತ್ತು ತಾಯಿಗಳಿಗೆ ಅದು ಟೆನ್ಷನ್ ಆಗೋದಲ್ರಿ. ಎಷ್ಟು ಅಂದ್ರೂ ಆ ಒಂದು ಪ್ರೀತಿ, ಆ ಒಂದು ಕೇರ್ ಇದ್ದೇ ಇರ್ತೈತಿ. ಹಾಗಾಗಿ ಆ ತಾಯಿಗಳಿಗೆ ಅಷ್ಟು ಸ್ವಲ್ಪ ವ್ಯತ್ಯಾಸ ಆದ್ರೂ ಭಾಳ ಒಂದು ಟೆನ್ಷನ್ ಆಗುವಂಥದ್ದು, ಹೆದರಿಕೆ ಅನಿಸುವಂಥದ್ದು ಅದೆಲ್ಲ ಆಕ್ಕಿರ್ತೈತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈಗ ಸಣ್ಣ ಮಕ್ಕಳಿದ್ದಾಗ ಏನಾಕಿರ್ತೈತೆ ರೀ, ಕಕ್ಕೊಂತಿರ್ತಾವೆ ಮಕ್ಕಳು. ಈಗ ಕಕ್ಕೊಳ್ಳೋದು ನಾರ್ಮಲ್. ಮಕ್ಕಳು ಯಾವುದೇ ಮಕ್ಕಳಾಗಲಿ ಕಕ್ಕೊಂತಿರ್ತಾವೆ, ಏನೋ ಒಂದು ಸಲ 2 ಸಲ ಈ ರೀತಿ ಎಲ್ಲ ಕಕ್ಕೊಂತಿರ್ತಾವೆ. ಆದರೆ ಒಂದೊಂದು ಮಕ್ಕಳು ಏನು ಮಾಡ್ತಿರ್ತಾವೆ ಅಂತಂದ್ರೆ ಭಾಳ ಕಕ್ಕೊಂತಿರ್ತಾವೆ. ಎಲ್ಲ ಮಕ್ಕಳು ಹಂಗಲ್ಲ, ಒಂದೊಂದು ಮಕ್ಕಳ ನೇಚರು ಒಂದೊಂದು ಥರ ಇರ್ತೈತಿ. ಸೊ ಹಾಗಾಗಿ ಈಗ 1 ಸಲ 2 ಸಲ ಓಕೆ, ಬಟ್ ಈಗ ಒಂದೊಂದು ಮಕ್ಳು ಏನು ಮಾಡ್ತಿರ್ತಾವೆ, ಜಾಸ್ತಿ ಕಕ್ಕೊಂತಿರ್ತಾವೆ. ಒಂದು ದಿವ್ಸಕ್ಕೆ ಒಂದು 6ರಿಂದ 7 ಸರಿ ಕಕ್ಕೊಂತಿರ್ತಾವೆ. ಆ ರೀತಿ ಎಲ್ಲ ಮಾಡ್ತಿರ್ತಾವೆ. ಅವಾಗ ಆ ತಾಯಿಗಳಿಗೆ ಎಷ್ಟು ಟೆನ್ಷನ್ ಆಕತಿ ಅಂತಂದ್ರೆ, ಅದು ನನಗೆ ನಿಜವಾಗಿ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಹೇಳತ್ತೀನಿ. ಈಗ ನಮ್ಮ ಗುಬ್ಬಿ ಕಕ್ಕೊಂತಿದ್ಲಲ್ರಿ ಆಕಿ, ನನಗೆ ಏನು ಅನ್ಸೋದಂತಂದ್ರೆ, ಯಾಕೆ ಹಿಂಗೆ ಕಕ್ಕೊಂತಾಳೆ? ಈಗ ಹಂಗೆ ಕಕ್ಕೊಳಕತ್ಲು ಅಂದ್ರೆ ವೇಟ್ ಗೇನ್ ಆಗೋದು ಹೆಂಗೆ, ಅವ್ರ ಹೊಟ್ಟೆ ತುಂಬೋದು ಹೆಂಗೆ? ಅವ್ರ ಹೊಟ್ಟೆನ ತುಂಬಿಸೋದು ಹಾಲು ಕುಡಿಯೋದ್ರಿಂದ ಅಷ್ಟೇ ಹೊಟ್ಟೆ ತುಂಬ್ತೈತಿ. ಅದೇ ಹಾಲು ಬರೀ ಕುಡಿಯೋದು ಒಂದು 7ರಿಂದ 8 ಸಲ ಆ ರೀತಿ ಜಾಸ್ತಿ ಕಕ್ಕೊಳಕತ್ತು ಅಂದ್ರೆ ಹೊಟ್ಟೆ ತುಂಬೋದು ಹೆಂಗೆ? ಅವು ತಿಂಗಳಿಂದ ತಿಂಗಳಿಗೆ ಬೆಳೀತಿರ್ತಾವೆ, ಬೆಳೆಯೋದು ಹೆಂಗೆ? ವೇಟ್ ಗೇನ್ ಆಗೋದು ಹೆಂಗೆ ಈ ರೀತಿ ಕಕ್ಕೊಳ್ಳೋದ್ರಿಂದ ಅಂತ ಹಂಗೆ ಟೆನ್ಷನ್ ಆಗೋದು. ಈ ರೀತಿ ಕಕ್ಕೊಳ್ಳೋದಕ್ಕಾರ ಏನು ಕಾರಣ? ಯಾಕೆ ಕಕ್ಕೋತಾವೆ? ಆರಾಮ ಅದಾಳೋ ಇಲ್ಲೋ, ಹೆಲ್ದಿಯಾಗಿ ಅದಾಳೋ ಇಲ್ಲೋ ಅಂತ ಹೀಗೆಲ್ಲ ಅಂಥೇಳಿ ಅನ್ಸೋದು. ಹಾಗಾಗಿ ಅಷ್ಟು ಟೆನ್ಷನ್ ಆಕ್ಕಿತ್ತು. ನಾ ಅವಾಗ ಎಷ್ಟೋ ಸರಿ ಸರ್ಚ್ ಮಾಡಿ ನೋಡ್ತಿದ್ದೆ ಫೋನ್ ಒಳಗೆಲ್ಲ, ಈ ರೀತಿ ಎಲ್ಲ ಮಾಡ್ತಿದ್ದೆ. ಆದ್ರೇನು ಅದರಿಂದ ಅಲ್ಲೆಲ್ಲ ಮನೆ ಮದ್ದು ಅದು ಇದು ಅಂತ ಹೇಳ್ತಿದ್ರೆ ಅದರಿಂದ ಏನು ಯೂಸ್ ಆಕ್ಕಿರಲಿಲ್ಲ. ಹಂಗೆ ಮತ್ತೊಂದಷ್ಟು ಜನ ಏನನ್ನೋರು, ಮನೆಯಾಗೆಲ್ಲ ಕಕ್ಕೊಂತಾವೋ ಏನಾಗೋದಿಲ್ಲ, 3 ತಿಂಗಳ ತನಕ ಕಕ್ಕೊಂತಾವ ಅನ್ನೋರು. ಮತ್ತೊಂದಷ್ಟು ಜನ ಏನನ್ನೋರು, ಕಕ್ಕೊಂತಾವ ಆದ್ರೆ ಇನ್ನು ಈಕೆ ಭಾಳ ಕಕ್ಕೊಂತಾಳೆ ನೋಡಿ, ಯಾಕೆ ಇಷ್ಟು ಕಕ್ಕೊಂತಾಳೆ, ಒಂದು ಸಲ ಹಾಸ್ಪಿಟ್ಲಿಗಾರ ಹೋಗಿ ತೋರಿಸ್ಕೊಂಬರ್ರಿ ಅಂತ ಹೇಳನ್ನೋರು. ಆವಾಗ ಸರಿ ಅಂಥೇಳಿ ಒಂದು ಸಲ ಹಾಸ್ಪಿಟ್ಲಿಗೆ ಹೋದೆ. ಇನ್ನು 3 ತಿಂಗಳು ಒಳಗೆ ಇದ್ದಾಗ ಹೋಗಿ ತೋರಿಸ್ದಾಗ ಆ ಡಾಕ್ಟ್ರ್ ಏನಂತ ಹೇಳಿದ್ರೆ, ಹಾಗೇನು ಹೆದರೋದು ಅವಶ್ಯಕತೆ ಇರೋದಿಲ್ಲ, ಒಂದೊಂದು ಮಕ್ಳು ಆ ರೀತಿ ಕಕ್ಕೊಂತಾವೆ. ಆಮೇಲೆ ನೀವು ಹಾಲು ಕುಡಿಸಿ ಆದಮೇಲೆ ಅವಕ್ಕೆ ಬೆನ್ನ ಮೇಲೆ ಹಾಕ್ಕೊಂಡು ಡರ್ಕಿ ಎಲ್ಲ ತೆಗೆಸ್ರಿ, ಆವಾಗ ಕಕ್ಕೊಳ್ಳೋದಿಲ್ಲ ಅಂತೆಲ್ಲ ಹೇಳಿದ್ರೆ, ಆವಾಗ ನಾನು ವಾಪಸ್ ಅದನ್ನ ಹೇಳೋದಕ್ಕೆ ಅವ್ರು ಏನಂದ್ರೆ, ಅದಕ್ಕೆ ಏನು ತೊಂದರೆ ಇಲ್ಲ, ಆದರೂ ನೀವು ಸಮಾಧಾನಕ್ಕೆ ಅಂತ ಹೇಳಿ ಒಂದು ಔಷಧ ಬಾಟ್ಲಿ ಕೊಡ್ತೇನೆ ಅಂಥೇಳಿ ಒಂದು ಸಿರಪ್ ಬಾಟ್ಲಿನವರು ಕೊಟ್ಟು ಕಳಿಸಿದ್ರು. ಹಾಕೋ ನೆಸೆಸಿಟಿ ಇಲ್ಲ ಅಂತ ಹೇಳಿದರು. ಆಮೇಲೆ ಏನು ಪ್ರಾಬ್ಲಮ್ ಇಲ್ಲ, ಕಕ್ಕೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತಲೂ ಹೇಳಿದರು ಅವ್ರು ಡಾಕ್ಟ್ರು. ಆದರೂ ನಂಗೆ ಮತ್ತು ಸಮಾಧಾನ ಇಲ್ಲ ಅನ್ನೋದಕ್ಕೆ ಒಂದು ಔಷಧ ಬಾಟ್ಲಿನವರು ಕೊಟ್ಟು ಕಳಿಸಿದ್ರು ಅಷ್ಟೆ. ಸರಿ ಅಂಥೇಳಿ ನಾನು ಅದನ್ನು ತೊಗೊಂಡು ಬಂದು ಔಷಧ ಹಾಕ್ತಿದ್ದೆ. ಒಂದೊಂದು ಸಲ ಹಾಕಿದ್ರೂ ಕಕ್ಕೊಂತಿದ್ಲು, ಅವ್ರು ಹೇಳ್ದಂಗೆ ಹಾಕಿದ್ರೂ ಕಕ್ಕೊಂತಿದ್ಲು. ಆಮೇಲೆ ಮತ್ತೆ ಹೆಂಗೆ ಮಾಡ್ತಿದ್ಲು ಅಂದರೆ, ನಾ ಎಷ್ಟು ಹಾಲು ಕುಡಿಸಿ ಟರ್ಕಿ ತೆಗ್ಸಿದ್ರೂ ಆಕೆ ಕಕ್ಕೊಂತಿದ್ಲು. ಆ ರೀತಿಯೆಲ್ಲ ಆಕ್ಕಿತ್ತು. ಆವಾಗ ಈ ನೋಡು 3 ತಿಂಗಳಾರು ಹೋಗಲಿ, ಆಮೇಲೆ ಅಲ್ಲಿವರೆಗೂ ಕಾಯೋಣ ಅಂಥೇಳಿ ನಾನು ಏನು ಮಾಡಿದೆ, 3 ತಿಂಗಳವರೆಗೂ ಕಂಟಿನ್ಯೂ ಆತ. ಸರಿ 3 ತಿಂಗಳು ಆದಮೇಲಾದರೂ ನಿಲ್ಬೋದು ಅಂಥೇಳಿ ಅಂದ್ಕೊಂಡಿದ್ದೆ. ಬಟ್ 3 ತಿಂಗಳ ನಂತರನೂ ಹಂಗೆ ಸೇಮ್ ಕಂಟಿನ್ಯೂ. ಅವಾಗೂ ಹಂಗೆ ಜಾಸ್ತಿನೇ ಕಕ್ಕೊಂತಿದ್ಲು. ಹಿಂಗೆ ಅವಾಗೂ ನಂಗೆ ಮತ್ತು ಸಮಾಧಾನ ಇಲ್ಲ. ಅವಾಗ ಮತ್ತು ಡಾಕ್ಟ್ರ್ ಹತ್ರ ಹೋದೆ. ಅವಾಗ ಮತ್ತು ಬೇರೆ ಡಾಕ್ಟ್ರ್ ಹತ್ರ ಹೋಗೀನಿ.
ಹೋಗಿ ಅವ್ರ ಕಡೆ ತೋರಿಸಿದ್ರು. ಅವರು ಹೇಳಿದ ರೀಸನ್ ಒಂದು, ಏನೂ ಆಗೋದಿಲ್ಲ, ಅದರಿಂದ ಏನೂ ತೊಂದರೆ ಇಲ್ಲ, ನೀವು ಹಾಲು ಕುಡಿಸಿ ಡರ್ಕಿ ತೆಗೆಸ್ರಿ, ಕಕ್ಕೊಳ್ಳೋದ್ರಿಂದ ಏನೂ ತೊಂದರೆ ಇಲ್ಲ ಅಂತಲೇ ಹೇಳಿದ್ರು. ಆಮೇಲೆ ಅವರು ಸೇಮ್ ಒಂದು ಸಿರಪ್ ಬಾಟ್ಲಿ ಕೊಟ್ಟು ಕಳಿಸಿದ್ರು. ಅವರು ಸೇಮ್ ಹೇಳಿದ್ರು, ನೆಸೆಸಿಟಿ ಹಾಕೋದು, ಅದನ್ನ ಔಷಧ ಹಾಕೋದು ಏನು ನೆಸೆಸಿಟಿ ಇಲ್ಲ ಅಂತಲೇ ಹೇಳಿದ್ರು. ನಾವು ತೊಗೊಂಡು ಎಲ್ಲ ಮತ್ತು ಸೇಮ್ ಆಕೆಗೆ ನಾನು ಅದು ಔಷಧನೂ ಹಾಕ್ತಿದ್ದೆ ಒಂದೊಂದು ಸಲ. ಆಕೇನು ಸೇಮ್ ಕಂಟಿನ್ಯೂ ಸೇಮ್ ಕಕ್ಕೊತಿದ್ಲು. ಆಕೇನು ಚೇಂಜ್ ಅನ್ನೋದು ಏನೂ ಇರಲಿಲ್ಲ. 6 ತಿಂಗಳವರೆಗೂ ಒಂದು ದಿನ ಒಂದು 6ರಿಂದ 7 ಸರಿ ಕಕ್ಕೊತಿದ್ಲು. ಒಂದೊಂದು ಸಲ ಅಂತೂ ಹಾಲು ಕುಡಿಸಿನ ಹಿಂಗೆ ತೆಗೆದು ಅಂದ್ರೆ ಕಕ್ಕೊತಿದ್ಲು. ಆ ರೀತಿ ಮಾಡ್ತಿದ್ಲು. ಹಾಗಾಗಿ ನಂಗೆ ಭಾಳ ಹೆದರಿಕೆ ಅನ್ನಿಸ್ತಿತ್ತು. ಹಾಲು ಕಕ್ಕೊತಿದ್ಲು ಒಮ್ಮೊಮ್ಮೆ. ಅದು ಒಡಕ್ಕೆಲ್ಲ ಮೊಸರು ಥರ ಎಲ್ಲ ಕಕ್ಕೊತಿರ್ತಾವೆ ಮಕ್ಳು. ಆಕೆಲ್ಲ ನಾನು ಹಾಲು ಕುಡಿಸಿ ತೆಗೆದ ತಕ್ಷಣ ಕಕ್ಕೊತಿದ್ಲು ಒಂದೊಂದು ಟೈಮ್. ಹಾಗಾಗಿ ಭಾಳ ಹೆದರಿಕೆ ಆಕ್ಕಿತ್ತು. ಎಷ್ಟೋ ತಾಯಿಗಳಿಗೆ ಹಂಗೆ ಆಕ್ಕಿರ್ತೈತಿ. ಅದಕ್ಕಾಗಿ ನಾನು ಹೇಳತ್ತೀನಿ, ಅದರಿಂದ ಏನು ಕಕ್ಕೊತಿರ್ತಾವಲ್ಲ ಅದರಿಂದ ಏನೂ ತೊಂದರೆ ಆಗೋದಿಲ್ಲ ಮಕ್ಕಳಿಗೆ. ಅವು ಒಂದೊಂದು ಮಕ್ಕಳ ನೇಚರ್ ಒಂದೊಂದು ಥರ ಇರ್ತೈತೆ ಅಂತಲೇ ಹೇಳ್ಬೋದು. ಈಗ ನಮ್ಮ ಸೃಜನ ಕಕ್ಕೊಂಡಿದ್ದೆ ನಂಗೆ ಗೊತ್ತಿರಲಿಲ್ಲ. ಆದರೆ ಗುಬ್ಬಿ ಕಕ್ಕೊಳ್ಳೋದು ನನಗೆ ನಂಗೆ ಜೀವನ ಪೂರ ನೆನಪಿರ್ತೈತಿ. ಆ ಪರಿ ಕಕ್ಕೊತಿದ್ಲು. ಹಾಗಾಗಿ ಒಂದೊಂದು ಮಕ್ಕಳ ನೇಚರು ಒಂದೊಂದು ಥರ ಇರ್ತೈತಿ. ಅದಕ್ಕೆ ನಾವೇನು ಟೆನ್ಷನ್ ತೊಗೊಳ್ಳೋದೇನಿರೋಂಗಿಲ್ಲ. ಅದ್ರಾಗ ಕಕ್ಕೊಳ್ಳೋ ವಿಚಾರಕ್ಕೆ ಒಂದೊಂದು ಮಕ್ಳು ಹಂಗೆ ಜಾಸ್ತಿ ಕಕ್ಕೊತಿರ್ತವೆ. ಅವು ಎಷ್ಟು ಜಾಸ್ತಿ ಕಕ್ಕೊಂಡ್ರೂ ಏನೂ ಅವಕ್ಕೆ ತೊಂದರೆ ಆಗೋದಿಲ್ಲ. ಅವು ಹೆಲ್ದಿಯಾಗೇ ಇರ್ತಾವೆ. ಆ ರೀತಿ ಅದು ಒಂದು ಅವ್ರದ್ದು ನೇಚರ್ ಅಂತಲೇ ಹೇಳ್ಬೋದು. ಆಮೇಲೆ 6 ತಿಂಗಳವರೆಗೂ ನಾವು ಏನು ಮಾಡಿದರೂ ಅದು ಕಡಿಮೆ ಅಂತೂ ಆಗೋದಿಲ್ಲ. ನಾವೇನು ಡಾಕ್ಟ್ರಿಗೆ ತೋರಿಸ್ಲಿ, ಔಷಧ ಹಾಕಿದರೂ ಕಡಿಮೆ ಆಗಂಗಿಲ್ಲ. ಆಮೇಲೆ ಬೆನ್ನ ಮೇಲೆ ಹಾಕಿ ಡರ್ಕಿ ತೆಗೆಸೋದು ಭಾಳ ಚಲೋ. ಅದರಿಂದ ಒಂದು ಸ್ವಲ್ಪ ಕಡಿಮೆ ಆಕ್ಕೊತ ಬರ್ತೈತೆ ಅಂತ ಹೇಳ್ಬೋದು. ಆದರೆ ಕಡಿಮೆ ಆಕ್ಕತಿ ಅಂತ ಹೇಳೋಂಗಿಲ್ಲ. ಅಂದ್ರೆ ಪೂರ ನಾನು ತೆಗ್ಸಿದ್ರೂ ಮಾಡ್ಕೊತಿದ್ಲು. ಒಂದು ಹಾಲು ಕುಡಿಸಾದ್ಮೇಲೆ ಡರ್ಕಿ ತೆಗೆಸ್ರಿ. ಅದು ತೆಗೆಸ್ದೇ ಇರೋ ಕಾರಣಕ್ಕೂ ಮಕ್ಕಳು ಹಂಗೆ ಕಕ್ಕೊತಿರ್ತಾವೆ. ಇನ್ನೊಂದು ನನಗೆ ಗೊತ್ತಾಗಿದ್ದ ರೀಸನ್ ಅಂತಂದರೆ ಯಾಕೆ ಹಂಗೆ ಕಕ್ಕೋತಾವೆ ಅಂಥೇಳಿ, ಓವರ್ ಫೀಡ್ ಮಾಡ್ತಿರ್ತೀವಿ ನಾವು ತಾಯಿಗಳು. ಅವಕ್ಕೆ ಹಾಲು ಕುಡಿಸಿ ಸ್ವಲ್ಪ ಟೈಮ್ ಕೊಟ್ಟು ಮತ್ತೆ ಕುಡಿಸ್ತಿರಂಗಿಲ್ಲ. ಹಂಗೆ ಓವರ್ ಫೀಡ್ ಮಾಡ್ತಿರ್ತೀವಿ. ಅಳಾಕತ್ತು ಅಂದ್ರೆ ಅವ್ರಿಗೆ ಫೀಡ್ ಮಾಡೋದು. ಆಮೇಲೆ ಏನೋ ಈಗ ಹಾಲು ಕಡಿಮೆ ಅದಾವೆ ಅಂಥೇಳಿ ಅನ್ನೋ ಒಂದು ರೀಸನ್ ಇಟ್ಕೊಂಡು ಒಳ್ಳೆ ಹಾಲು ಕುಡಿಸುವಂಥದ್ದು. ಈ ರೀತಿ ನಾವು ಅವರಿಗೆ ಓವರ್ ಫೀಡ್ ಏನು ಮಾಡ್ತಿರ್ತೀವಲ್ಲ, ಆ ಒಂದು ಕಾರಣಕ್ಕೂ ಮಕ್ಕಳು ಆ ರೀತಿ ಕಕ್ಕೊಂತಾವಂತ ಹೇಳಿ ನನಗೆ ಆಮೇಲೆ ಗೊತ್ತಾಗಿದ್ದು. ಯಾಕಂತಂದ್ರೆ ನಮ್ಗೆ ಏನಾಕಿರ್ತೈತಂದ್ರೆ ಹಾಲು ಕುಡಿಸ್ತಿರ್ತೀವಲ್ಲ, ಈಗ ಒಂದಷ್ಟು ತಾಯಿಗಳಿಗೆ ಹಾಲೆಲ್ಲ ಸೋರೋದು, ಒಂದು ಕಡೆ ಕುಡ್ಸತ್ರ ಒಂದು ಕಡೆ ಸೋರೋದು, ಈ ರೀತಿಯಲ್ಲಿ ಇದ್ದಾಗ ಅವ್ರಿಗೇನು ಅಂತಿರ್ತಾರಂದ್ರೆ ಹಾಲು ಭಾಳ ಅದಾವ ಸಾಕಾಕ್ಕವ ಅಂತ ಈ ರೀತಿ ಅವರಿಗೆ ಮಾತು ಬರ್ತಿರ್ತೈತಿ. ಈಗ ಒಂದೊಂದು ತಾಯಿಗಳಿಗೆ ಏನಾಕಿರ್ತೈತಿ ಅಂದ್ರೆ, ಒಂದು ಕಡೆ ಹಾಲು ಕುಡಿಸುವಾಗ ಒಂದು ಕಡೆ ಹಾಲು ಸೋರೋದು ಆಗಲಿ, ಎದೆ ಬಿಗ್ದಂಗೆ ಆಗೋದಾಗಲಿ, ಈ ರೀತಿ ಎಲ್ಲ ಆಕ್ಕಿರೋದಿಲ್ಲ. ಆ ಟೈಮ್ನಾಗ ಮನೆಯಾಗೆಲ್ಲ ಏನು ಮಾತು ಬರ್ತಿರ್ತಾವಂತಂದ್ರೆ, ನಿಂಗೆ ಹಾಲು ಕಡಿಮೆ ಅದಾವು ಅಂತ ಎಲ್ಲ ಹೇಳ್ತಿರ್ತಾರೆ. ಅದನ್ನು ನಾವು ತಾಯಿಗಳು ತಲೆಯಾಗ ಇಟ್ಕೊಂಡು ಏನು ಮಾಡ್ತಿರ್ತೀವಿ ಅಂತಂದ್ರೆ, ಮಕ್ಕಳಿಗೆ ಹೊಳ್ಳ ಹಾಲು ಕುಡಿಸ್ತಿರ್ತೀವಿ. ನನ್ನ ಹಾಲು ಸಾಲತ್ತಿಲ್ಲ, ಆಕೆ ಒಂದು ಸ್ವಲ್ಪ ಮಗು ಅಳಾಕತ್ತಿ ಅಂದ್ರೆ ನಮ್ಮ ತಲೆಯಾಗ ಬರೋದು ಒಂದೇ ವಿಚಾರ, ಏನು ಹೊಟ್ಟೆ ತುಂಬಿಲ್ಲ ಅಂಥೇಳಿ ನಾವೇನು ಮಾಡ್ತೀವಿ, ಹಾಲು ಕುಡಿಸ್ತೀವಿ. ಅದರಿಂದ ಅವರಿಗೆ ಅದು ಹಾಲು ಸಾಲ್ತಿರ್ತೈತಿ. ಅದೇನು ಸೋರಬೇಕು ಇದೆಲ್ಲ ಏನು ರೀಸನ್ ಇಲ್ಲ. ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಹಾಲು ಇದ್ದೇ ಇರ್ತೈತೆ ತಾಯಿಗಳಿಗೆ. ಅದು ಮಕ್ಕಳಿಗೆ ಸಾಕಾಗೇ ಆಕ್ಕಿರ್ತೈತಿ. ಆದರೆ ನಾವು ಆ ಒಂದು ರೀಸನ್ ನಮ್ಮ ತಲೆಯೊಳಗೆ ಇಟ್ಕೊಂಡು ಅವ್ರು ಅನ್ನಕತ್ತಾರೆ, ಅವ್ರು ಹಾಲು ಸಾಲತ್ತಿಲ್ಲ ಅಂಥೇಳಿ ಅಂತಾರೆ ಅನ್ನೋದನ್ನು ಆ ಟೈಮ್ನಾಗ ಹಂಗೆ ಆಕ್ಕಿರ್ತೈತಿ. ಏನೂ ಮಾಡೋಕ್ಕಾಗೋದಿಲ್ಲ. ಅದನ್ನು ನಾವು ಏನು ಹಾಲು ಸಾಲತ್ತಿಲ್ಲ ಅನ್ನೋ ಒಂದು ರೀಸನ್ಗೆ ಏನು ಮಾಡ್ತೀವಿ ಅಂತಂದ್ರೆ, ಓವರ್ ಫೀಡ್ ಮಾಡಿಸ್ತಿರ್ತೀವಿ ಮಕ್ಕಳಿಗೆ. ಅಳಾಕತ್ರೂ ಹಾಲು ಕುಡಿಸ್ತೀವಿ. ಆಮೇಲೆ ಈಗ ಹೊಟ್ಟೆ ತುಂಬಾತಿಲ್ಲ ಅಂಥೇಳಿ ಇವಾಗ ಕುಡಿಸಿರ್ತೀವಿ, ಮತ್ತು ಅಯ್ಯೋ ಹೊಟ್ಟೆ ತುಂಬಿಲ್ಲೇನೋ ಅಂಥೇಳಿ ಮತ್ತೆ ಕುಡಿಸ್ತಿರ್ತೀವಿ ಹಾಲು. ಆ ರೀತಿ ಮಾಡೋದ್ರಿಂದ ಓವರ್ ಫೀಡ್ ಆಗಿ ಅದಕ್ಕೂ ಕೂಡ ಮಕ್ಕಳು ಆ ರೀತಿ ಕಕ್ಕೊಳ್ಳೋದು ಮಾಡ್ತಿರ್ತಾವೆ ಅಂತ ಹೇಳ್ಬೋದು. ಆಮೇಲೆ ಒಂದೊಂದು ಮಕ್ಕಳು ನೇಚರೇ ಹಾಗಾಗಿರ್ತೈತಿ, ನೇಚರ್ನೇ ಆಗಿರ್ತೈತಿ. 6 ತಿಂಗಳವರೆಗೂ ಅವು ಕಕ್ಕೊಳ್ಳೋದನ್ನ ಮಾತ್ರ ಬಿಡೋದಿಲ್ಲ. ಅದರಿಂದ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಹೆಲ್ದಿಯಾಗೇ ಇರ್ತಾರೆ, ವೇಟ್ ಗೇನೂ ಆಕ್ಕತಿ ಅಂತ ಹೇಳ್ಬೋದು. ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ನೋಡಿರಿ. ಯಾಕಂದ್ರೆ ನನ್ನ ನಿಜವಾದ ಎಕ್ಸ್ಪೀರಿಯನ್ಸ್. ನಮ್ಮ ಗುಬ್ಬಿ ನನಗೆ ಇನ್ನಾದರೂ ಕಕ್ಕೊಳ್ಳೋದು ಕಣ್ಣು ಮುಂದೆ ಕಟ್ಟಿದಂಗೆ ಐತಿ. ಸೊ ಹಾಗಾಗಿ ಹೇಳತ್ತೀನಿ. ಅದಕ್ಕೆ ತಾಯಿಗಳೇನಿದ್ರಿ ಅದನ್ನು ಜಾಸ್ತಿ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡ್ರಿ. ಅದರಿಂದ ಮಕ್ಕಳಿಗೆ ಏನೂ ತೊಂದರೆ ಆಗೋದಿಲ್ಲ.
ಆ ಮಕ್ಕಳ ನೇಚರೇ ಹಂಗಾಗಿರ್ತೈತಿ. ನೀವು ಏನು ಔಷಧ ಹಾಕಲಿ ಏನೇ ಮಾಡಿದರೂ ಅದು ಕಡಿಮೆ ಆಗೋದಿಲ್ಲ. ಏನು ಮಾಡಿರಿ ಅಂತಂದ್ರೆ ಸ್ವಲ್ಪ ಡರ್ಕಿ ತೆಗ್ಸ್ರಿ. ಹಾಲು ಕುಡಿದಾದ್ಮೇಲೆ ಬೆನ್ನ ಮೇಲೆ ಹಾಕ್ಕೊಂಡು ಡರ್ಕಿ ತೆಗ್ಸೋದು ಒಂದು ಮಾಡಿರಿ. ಆಮೇಲೆ ಓವರ್ ಫೀಡ್ ಮಾಡೋಕೆ ಹೋಗ್ಬೇಡ್ರಿ. ಸ್ವಲ್ಪ ಟೈಮ್ ಕೊಟ್ಟು ಮತ್ತೆ ಕುಡಿಸ್ರಿ ಮಕ್ಕಳಿಗೆ. ಈ ರೀತಿ ಮಾಡಿ ನೋಡಿರಿ. ಅದಾಗಿನೂ ಕಡಿಮೆ ಆಗಿಲ್ಲ ಅಂದ್ರೆ ನೀವು